ರಾತ್ರಿ ನಿದ್ದೆ ಬರಲ್ಲ ಆಮೇಲೆ 2 ಗಂಟೆ ರಾತ್ರಿ ಹೆಚ್ಚಾಗ್ತದೆ. ಏನು ಮಾಡಲಿ, ಎಳೆ ಮಗು ಆಗಿದ್ದಿದ್ರೆ ಓಕೆ. ಇನ್ನು ದೊಡ್ಡ ಮನಸ್ಸು ಮಾಡಿಬಿಟ್ಟು ಕೈಯಲ್ಲಾಗ್ದಿದ್ದನ್ನ ಇವತ್ತು ಮಾಡಬೇಕಂತ ಹೊರಟಿದ್ದೀನಿ. ಬನ್ನಿ, ಜೊತೆ ಕರ್ಕೊಂಡು ಹೋಗ್ತೀನಿ. ದಾರಿ ತುಂಬ ದೂರ ಇದೆ, ಹೋಗ್ತಾ ಹೋಗ್ತಾ ಮಾತಾಡ್ತೀನಿ. ಹೂ ಸ್ಟಾಪ್ಡ್ ಯು? ಬೆಳಗಿನ ಜಾವ 5 ಗಂಟೆ. ಏನು ಮಾಡಲಿ, 2 ಗಂಟೆ ಹೊರಗೆ ಬರೋಕ್ಕಾಗಲ್ಲ, ಸ್ವಲ್ಪ ಭಯ. ಆದರೂ ಬೆಂಗಳೂರಲ್ಲಿ ಓಡಾಡ್ಬೋದು, ತೊಂದರೆ ಇಲ್ಲ. ಚಾಲೆಂಜ್ ಅಂದ್ಕೊಂಡು ನನಗೆ ನಾನೇ ಹೊರಟಿದ್ದೀನಿ. ಬೈಕ್ ಇಟ್ಕೊಂಡಲ್ಲ, ಯಾವತ್ತೂ ನಡೆದಿದ್ದು ನಾನು. ಇವತ್ತು ಸುಮಾರು 7-8 ಕಿಲೋಮೀಟರ್ ನಡಿಬೇಕು ಅಂತ ಇದ್ದೀನಿ. ನನ್ನ ರೂಮಿಂದ ನನ್ನ ಫ್ರೆಂಡ್ ರೂಮಿಗೆ ಹೋಗಬೇಕು ಅಂತಿದ್ದೀನಿ. ಏನು ಮಾಡಲಿ ಗುರು, ಬೇಜಾರಾಗ್ತಿದೆ, ಸಮಾಧಾನ ಮಾಡ್ಕೋಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಜಿಮ್ಮಿಗೆ ಹೋಗಿದ್ರೆ ಬೆಂಚ್ ಪ್ರೆಸ್ಸು ನಾನು 120 kg PR, 120 kg ಹೊಡಿತಿದ್ದೆ. ಈಗ 2 kg ಡಂಬಲ್ ಎತ್ತಕ್ಕೂ ಕಷ್ಟ, ಯಾಕಂದರೆ ಆಕ್ಸಿಡೆಂಟ್ ಆಗಿತ್ತು. ಸೊ ಜಿಮ್ ಆಗೋದೇ ಇಲ್ಲ ಈಗ ಸದ್ಯಕ್ಕಂತೂ. ಹಾಗಾಗಿ ಸ್ವಲ್ಪ ರನ್ನಿಂಗ್ ಮಾಡಿ ಈಗ ಎಂಡ್ಯೂರೆನ್ಸ್ನ ಸ್ಟ್ರಾಂಗ್ ಮಾಡ್ಕೊಂಡು ಅನ್ಸಿದ್ದೀನಿ. ಬೆಂಗಳೂರಿಗೆ ಬಂದು 3 ವರ್ಷ ಆಯಿತು, 3-4 ವರ್ಷ. ಈ 3-4 ವರ್ಷದಲ್ಲಿ ಬರೀ 3-4 ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ. ಈ ಹುಡುಗಿಯರಿಗೆ ಪೀರಿಯಡ್ಸ್ ಬಂದಾಗ ಮೂಡ್ ಸ್ವಿಂಗ್ ಅಂತಾರಲ್ಲ, ಹಾಗೆ ನನಗೆ ಜನರ ಹತ್ರ ಮಾತಾಡಬೇಕು ಅಂದರೆ ಸೆಲೆಕ್ಟಿವ್ ಪೀಪಲ್ಸ್ ಹತ್ರ ಮಾತ್ರ ಮಾತಾಡ್ತಿದ್ದೆ. ಐ ಡೋಂಟ್ ನೋ ವೈ. ಒಂದು ಭ್ರಮೇಲೆ ಕೂಡ ಇದ್ದೆ, ಹೀಗಿದ್ದರೆ ಜೊತೆಗಿರೋದು ಇಷ್ಟ ಆಗ್ತೀವಿ ಅಂತ. ಯಾಕಂದರೆ ಮತ್ತೊಬ್ಬ ಬಂದರೆ ಜೊತೆಗಿರೋದಕ್ಕೆ ತೊಂದರೆ ಆಗ್ಬಾರ್ದು. ಈಗ ಮನಸ್ಥಿತಿ, ಪರಿಸ್ಥಿತಿ, ಹಣಕಾಸಿನ ಸ್ಥಿತಿ ಪ್ರತಿಯೊಂದು ಎಕ್ಕುಟ್ಟು ಹೋಗ್ತಿರೋದ ಕಾರಣ ಯಾರ ಜೊತೆಗಿಲ್ಲ. ಐ ನೋ ಎವ್ರಿ ಒನ್ ಬಿಸಿ ವಿತ್ ದೇ ಓನ್ ಸಿಟ್. ಯಾರು ಕೂಡ ನಮ್ಗೆ ಮೂಸಕ್ಕೆ ಬರಲ್ಲ ಅಂತ. ಸ್ಟಿಲ್ ಅವ್ರ ಕಷ್ಟದಲ್ಲಿದ್ದಾಗ ಕೇಳಿದ್ದೀನಿ, ಸಂಬಂಧ ಇಲ್ದಿರೋ ವಿಷಯಕ್ಕೆಲ್ಲ ತಲೆ ಮುಗಿಸಿದ್ದೀನಿ, ಯಾಕಂದ್ರೆ ಜೊತೆಗಿದ್ದವರು ಅಂತ. ಬಟ್ ನಾವು ಟೋಟಲಿ ಡಿಫ್ರೆಂಟ್. ಬಟ್ ಸ್ಟಿಲ್ ಐ ಲವ್ ದಮ್. ಪೀಪಲ್ ಹೂ ಆರ್ ವಿತ್ ಮೀ, ಐ ಆಲ್ವೇಸ್ ಕಿತ್ತೋಗಿದ್ದು ಮೋಟಿವೇಶನ್ ಅಂತ ಗೊತ್ತು. ಸ್ಟಿಲ್ ಮುಂದೆ ಹೋಗೋಣ ಬನ್ನಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ತಂಗಿದ್ಯಲ್ಲಪ್ಪಿ. ಯಾವತ್ತೂ ಹೊಡೆದಿದ್ದು ನಾನು, ಇವತ್ತು ಹೊಡೆದಿದ್ದೀನಿ. ನನ್ನ ಮಗನ ಎಲ್ಲೆಲ್ಲಿ ಗಾಳಿ ಇದೆ ಅಂತ ಇವತ್ತು ಅರ್ಥ ಆಗ್ತಿದೆ ಬಾಡಿಯಲ್ಲಿ. ವಾಕಿಂಗ್ ಉತ್ತಮ, ಇವತ್ತು ಜಾಗಿಂಗ್. ಅಯ್ಯೋ ಮಾಮ, ಅದೆಷ್ಟು ಮಾತಾಡ್ತಿದ್ದೆ ಅಂದರೆ ಜೊತೆಗಿದ್ದವರೆಲ್ಲ ಸಾಕು ಮಾಡು ಅಭಿ ಅನ್ನೋರು. ಯಾಕಂದರೆ ಎಲ್ರಿಗೂ ಗೊತ್ತಾಗ್ತಿತ್ತು ನಾ ಮಾತಾಡ್ತಿದ್ದೀನಿ ಅಂತ. ಆದರೆ ಈಗ ಎಷ್ಟು ಸೈಲೆಂಟ್ ಆಗಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತುಂಟು. ಯಾಕಂದರೆ ಕೇಳೋಕ್ಕೆ ಹತ್ರ ಕೂಡ ಜನ ಇಲ್ಲ. ನನ್ನ ಕೈಲಂತೂ ಆಗಲ್ಲಪ್ಪ ಸುಮ್ಮನೆ ಕೂರೋಕ್ಕೆ. ಹುಡ್ಕೊಂಬಂದಿದ್ದೀನಿ, ಯಾರು ಸಿಗ್ತಾರ ಮಾತಾಡೋಕ್ಕೆ ಅಂತ. ಮಮ್ಮ ಆಗ್ತಿಲ್ಲ. ಡಿಗ್ರಿಯಲ್ಲಿ ಹೇಳ್ಬೇಕಾದ್ರೆ ಅನ್ನೋ ಫ್ಯಾಮಿಲಿ ಇಶ್ಯೂಗೋಸ್ಕರ ಆಗ್ತಿದ್ದೆ ಒಂದ್ಸತಿ ನಾನೆಲ್ಲರೂ ಮುಂದೆ. ಅದಾಗಿ 4 ವರ್ಷ ಆಯಿತು. ಅವತ್ತೇ ಡಿಸೈಡ್ ಆಗಿದ್ದೆ, ಇನ್ಮೇಲೆ ಅಳಬಾರ್ದು ಜೀವನದಲ್ಲಿ. ಅಕಸ್ಮಾತ್ ಹತ್ರೂ ಕೂಡ ಯಾರ ಮುಂದೆನೂ ಅಳಬಾರ್ದು, ಯಾರಿಗೂ ತೋರಿಸ್ಕೊಳ್ಬಾರ್ದು ಅಂತ. ನನ್ನ ಮಗನ ಜೀವನದಲ್ಲಿ ಒಂದು ಆಟ ಆಡ್ತಿದೆ ಆ ದೇವರು. ಹೊಡಿತು 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 ಎಲ್ಲ ಒಟ್ಟೊಟ್ಟಿಗೆ ಹೊಡೆದ್ಬಿಡ್ತು. ಕೈಯಲ್ಲೀಗ ಕೆಲಸ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ. ನನ್ನ ಮಗನ ಅದ್ರ ಮೇಲೆ ಆಕ್ಸಿಡೆಂಟ್ ಆಗಿ ಕೈ ಮುರಿದೋಗಿ ಬೆಡ್ ರೆಸ್ಟಲ್ಲಿದ್ದೆ. ಆ್ಯಂಡ್ ದೆನ್ ಹೊರಗೆ ಬಂದರೂ ಕೂಡ
ಸರಿಯಾಗಿ ಓಡಾಡೋಕ್ಕಾಗಲ್ಲ, ಎಲ್ಲಿ ಬೇಕಲ್ಲಿ ಹೋಗಕ್ಕೆ ಆಗಲ್ಲ, ಒಂಥರ ರೆಸ್ಟ್ರಿಕ್ಟೆಡ್ ಲೈಫ್ ಅನ್ನೋ ಥರ. ಅದ್ರ ಮೇಲೆ ಜೊತೆಗಿರ್ಬೇಕಾದ್ರೆ ಯಾರು ಜೊತೆಗಿಲ್ಲ. ಕಷ್ಟ ಕೊಡ್ತಾನೆ ದೇವರು, ಈ ರೇಂಜಿಗೆ ಕೊಡ್ತಾನೆ ಅಂದರೆ ಗೊತ್ತಿರಲಿಲ್ಲ. ಆ್ಯಂಡ್ ಇವಾಗ ಗೊತ್ತಾಗ್ತಾ ಇದೆ. ಸಾಯ್ ಇದ್ರ ಮೇಲೆ ನಿಮ್ದೆ ನಿದ್ದೆ ಮಾಡೋಣ ಅಂದ್ರೆ ನಿದ್ದೆನೂ ಬರಲ್ಲ. ಅದೇನು ಪಾಪ ಮಾಡಿದ್ನು 2026 ಸ್ಟಾರ್ಟಿಂಗಿಂದ ಅಳ್ತಾ ಇದ್ದೀನಿ. ಸರ್ ಕನ್ನಡ ಬರುತ್ತಾ? ಸ್ಯಾಟರ್ಡೆ ನೈಟು ಪಾರ್ಟಿ ಮಾಡಿ ಸಂಡೇ ಮಾರ್ನಿಂಗ್ ರೆಸ್ಟ್ ಮಾಡೋ ಬದಲು ಬೆಳಗ್ಗೆ ಮುಂಚೆ ವಾಕಿಂಗ್ ಮಾಡ್ತಿದ್ದೀರಾ, ಯಾಕೆ ಸರ್? ನಾವು ಎಲ್ಲ IT ಕಂಪ್ನಿಯವರಲ್ಲ, ನಾವು ಬಿಸ್ನೆಸ್ ಮ್ಯಾನ್. ಈ ಜೀವನದಲ್ಲಿ ಕಷ್ಟ ಅನ್ನೋದು ಎಲ್ರಿಗೂ ಇರುತ್ತಲ್ಲ, ನಿಮಗೆ ಏನಾದ್ರು ಇದೆ ಸರ್ ಕಷ್ಟ ಅನ್ನೋದು? ಇರುತ್ತೆ, ಯಾವ್ದಾದ್ರು ಒಂದು ಕಷ್ಟ ಹೇಳ್ಕೊಂಬೋದಂದ್ರೆ? ಆ ಥರ ಎಲ್ಲ ಇದೆ, ತುಂಬ ಇದೆ. ಎಲ್ಲ ನೋಟಿಸ್ ಮಾಡಿದ್ರೆ ಏನಂದ್ರೆ, ಆ್ಯಕ್ಚುಲಿ ರೋಡಲ್ಲಿ ವಾಕಿಂಗ್ ಮಾಡ್ತಿದ್ರು ಸುಮಾರು ಜನ ಕಾಣ್ತಿದ್ದಾರೆ. ಆದರೆ ವಯಸ್ಸಿನ ಹುಡುಗ ಅಂತ ನಾನೊಬ್ಬನೇ, ಎಲ್ಲರಿಗೂ ವಯಸ್ಸಾಗೋಗಿದೆ. ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಿದೆ. ಕನ್ನಡ ಬರುತ್ತಾ? ಬರುತ್ತೆ ಬ್ರೋ. ಬೆಳಗ್ಗೆ ಮುಂಚೆ ನಾಯಿ, ನೀವು ವಾಕಿಂಗ್ ಬರ್ತಿದ್ರೆ ನಾಯಿಗೆ ವಾಕಿಂಗ್ ಮಾಡಿಸ್ತೀವಿ ಸರ್? ವಾಕಿಂಗ್ ಮಾಡಿಸ್ತೀವಿ, ನೀವು ಮಾಡ್ತಿಲ್ಲ, ನಾಯಿಗೆ ಮಾತ್ರ. ನಾಯಿ ಸರ್ ಅಂತ ಭೈರವ್ ಹೇ ಮ್ಯಾನ್, ಕ್ಯಾಮ್ರಾ ಮುಂದೆ ಬರ್ತಿಲ್ಲಲ್ಲೋ ನೀನು? ಬಾರೋ ಭೈರವ್. ಹಾಯ್ ಅಣ್ಣ, ಸಾಕು. ಏನು ನಾಯಿ ಕೋಪ ಮಾಡ್ಕೊಂಡ್ಬಿಟ್ಟು ಸಾಯಿಲಿ. ಚೆನ್ನಾಗಿದ್ದ ಭೈರವ್. ನನ್ನ ಕೈ ಮಾತ್ರ ಮಕ್ಕಳೆಲ್ಲ ನೋಡ್ತಿದೆ. ಭೈರವ್ ಇದೆಲ್ಲ ಬಟ್ ಡೇಗರು ನಾಯಿಗಳು ಕೋಪ ಮಾಡ್ಕೊಂತಾರೆ. ಹೈಸ್ಕೂಲಲ್ಲಿದ್ದಾಗ ರನ್ನಿಂಗ್ ಮಾಡ್ತಿದ್ದೆ. ಈಗ ಹೈಸ್ಕೂಲ್ ಮುಗ್ದು ಒಂದು 10 ವರ್ಷ ಅಲ್ಲ, ಕಮ್ಮಿ ಆಗಿದೆ, ಅಷ್ಟೆಲ್ಲ ವಯಸ್ಸಾಗಿಲ್ಲ. ನಾನು ಆ್ಯಕ್ಚುಲಿ ನನ್ನ ಜೊತೆಗಿರೋರು ತುಂಬ ಆತ್ಮೀಯರು ಕೂಡ ಯಾವಾಗಲೂ ತಮಾಷೆ ಮಾಡ್ತಿದ್ರು, ಬೈತಿದ್ರು, ನಡಿ ರ್ಯಾಪಿಡೋ ಮಾಡಬೇಡ, ಯಾವತ್ತು ಮಾತು ಕೇಳಿರಲಿಲ್ಲ. ಆ್ಯಂಡ್ ನಾವು ದುಡ್ಡು ಹೊಡ್ಸೋಕ್ಕಂತ ಅಲ್ಲ, ದುಡ್ಡಿಲ್ಲ. ಗ್ರೌಂಡ್ ಎಲ್ಲಿದೆ? ಯು ಡೋಂಟ್ ನೋ ಕನ್ನಡ? ಯು ಡೋಂಟ್ ನೋ ಇವನ್ ಕನ್ನಡ ಆರ್ ಎಲ್ಸ್ ಡೋಂಟ್ ನೋ ಅಬೌಟ್ ಗ್ರೌಂಡ್? I don't know about ground also. ಓಕೆ, ಗುಡ್ ಮಾರ್ನಿಂಗ್, ಹ್ಯಾವ್ ಎ ಗುಡ್ ಡೇ. ಆಯ್ತು ಸರ್. ಕನ್ನಡ ಬರುತ್ತಾ? ಹಿಂದಿ, ಇಂಗ್ಲೀಷ್? ಇವನ್ ಐ ಕಾಂಟ್ ಟಾಕ್ ಇನ್ನು. Because how long you can run? How long I can run? Yeah. The longest I did was 50-kilometer race. 50? Yeah. Seriously? Yeah. I mean, I think you are a professional. I know I've been running the last 2 years. Oh. It's good. Let's slowly build up. See what I know your age. I am 45. 45, 50 kilometer, and I am 23. I can't even run for 7 kilometers. You just started, right? Yeah. Actually, I'm a bodybuilder before 3 months back because I know I met with an accident. That's a different thing. Okay. I'm in a recovery. Yeah, good. But I think running is very difficult than gym. Okay, sir. Okay. Have a good day. You too. Have fun. Bye. Recover well. Thank you. Hi, buddy. ಖುಷಿ ಆಗುತ್ತೆ ಮಕ್ಕಳನ್ನ ನೋಡಿದ್ರೆ. ಏನಂತಾರಲ್ಲ, ಮಕ್ಕಳು ಮಾಡೋದೇ ಚಂದ ಅಂತ, ಮಕ್ಕಳು ಆಡೋದು ಚಂದ ಅಂತ. ಆ್ಯಂಡ್ ಥಿಂಗ್ ಇಸ್, ಹೇಳ್ಕೊಂಡೆ ಐ ವಾಸ್ ಎ ಜಿಮ್ ಟ್ರೈನರ್, ಬಟ್ ನನ್ನನ್ನು ನೋಡಿಕೊಂಡ್ರೆ ಐ ಕಾಂಟ್ ಸೇ ದಟ್. ಇವಾಗ ಹೇಳ್ಕೊಳಕ್ಕೂ ನಾಚಿಕೆ. ದಟ್ ಮಚ್ ಐ ಬಿಕಮ್ ವೀಕ್. ಐ ಹೇಟ್ ಮೈ ಸೆಲ್ಫ್ ಯಾರ್, ರಿಯಲಿ. ಉಲ್ಟಾ ರನ್ ಮಾಡ್ತಿದ್ದೀನಿ ಜಸ್ಟ್ ಬಿಕಾಸ್ 4 ಜನ ನಾನು ನೋಡಲಿ ಅಂತ, ನೋಟಿಸ್ ಮಾಡಲಿ ಅಂತ, ಮತ್ತೇನೂ ಇಲ್ಲ. ಏನೋ ಬಟ್ ಸೆಲ್ಫಿಶ್ ಟಿಕೆಟ್ ಅದು ಒಂದು ಕೈ ಒದ್ದಾಡ್ಕೊಂಡು ಮಂಗನ್ ಥರ ನೋಡ್ತಿದ್ದಾರೆ. I'm also a blogger. Blogger? Yeah, I used to upload yoga videos, drawing, painting class. Daily. Actually, I'm also searching for the guy who know how to handle the mental stress.
Yeah. Yeah, you can search for Pampos Kannada and Silent Speak. Okay. Actually, we can meet and have some podcast or something like it. We sure, can sure, create, for me because my hand is Yeah, broken yeah. actually. I'm in recovery. So what's your name? Good name. Actually, my name is Abhilash Sosnagara. Oh, is you it? call me- So are you uploading in YouTube also? Yeah. Your name? Abhilash. Subesh. Subed. Nice to meet you. Have a good day. ನನ್ನ ಮಗನ ಹತ್ರ ಮಾತಾಡೋಣ ಅಂದ್ರೆ ತಲೆ ತೆಗ್ಬಿಟ್ಟ. ಇಟ್ಸ್ ಫೈನ್. ಬೆಳ ಮುಂಚೆ ಒಂದು ಫಾಲೋವರ್ಸ್ ಆದ್ರು ಅಂತ ಖುಷಿ ಪಟ್ಟಿದ್ದೀನಿ ಅಷ್ಟೇ. ಮೆಂಟಲ್ ಪೀಸ್ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಬ್ರೈನಿಗೆ ಕೈ ಹಾಕ್ಬಿಟ್ಟು ಕಚ 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 ಮಾಡಿಬಿಟ್ಟ. ದೆನ್ ಫೈನ್, ಈಸ್ ಎ ಗುಡ್ ಗಾಯ್. Subesh, something he mentioned, his name, ID. If you want, you can follow him too. Please. You too peace ನನಗೆ ತುಂಬ ಪೀಸ್ ಕೊಡುತ್ತೆ. Whenever I with people like children. ಹಾಯ್ ಅನು, ಹಾಯ್. ಕನ್ನಡ ಬರುತ್ತಾ? ಹಾ. ಏನು ಮಾತಾಡ್ತೀವಿ ಕನ್ನಡದಲ್ಲಿ ಮಾತಾಡೋಣ ಅದು. ಓಡಾಡಬೇಡ ಹಂಗೆ. ಹಾಂ ಕಾಲ್. ಏನಂದ್ರೆ ಸಾಯಂಕಾಲ. ಅಂಕಲ್ ಮನೆ ನೇತಾಕ್ಬಿಡ್ತೀನಿ ಮೇಲೆ. ಬಾಯಿನ್ ಬಾಯಿನ್ ಬಾಯಿಲಿ ಬಾಯಿಲಿ ಬೈಯಲ್ಲ ಬಾಯಿಲಿ. ಹಾಂ ಹೇಳು ಮಾತಾಡು. ಏನ್ ಮಾತಾಡ್ತಾ ಏನು ಮಾಡ್ತಿದ್ಯಾ? ಏನಿಲ್ಲ, ಆಟ ಆಡ್ತಾ ಇದ್ದೀನಿ. ಆಮೇಲೆ ಏನು ಮಾಡ್ತೀಯಾ? ಆಟಾಡ್ಬಿಟ್ಟು ನೀರು ಕುಡಿತೀಯಾ? ನೀರು ಕೂಡ ಆಟಾಡಲ್ಲ. ಆಟ ಆಡಿದ್ಮೇಲೆ ನೀರು ಕುಡಿಬೇಕು, ಅದೇನ ಹಂಗೆ? ಆಟ ಆಡ್ಬಿಡ್ತೀನಿ, ಅವಾಗ ನೀರು ಕುಡಿತೀನಿ. ಏನು ಹೋಗ್ಲಿ, ನೀನು ಹೆಸರು ಹೇಳಿ ಹೋಗ್ಲಿ, ನಾಚ್ಕೊಂಬೇಡ ಬಾಯಿಲಿ. ಹಾಂ ಮಾತಾಡು. ನನ್ನ ಹೆಸರು ಅಮಿತ್ ಕುಮಾರ್, 9ನೇ ವಿಭಾಗದಲ್ಲಿ ಓದುತ್ತಿದ್ದೇನೆ. ಮತ್ತೆ ಮುಂದೆ ಹೇಳಿ ಏನ್ ಮಾತಾಡ್ಬೇಕಂತ. ನೀನು ಹೇಳು, ಮಾತಾಡ್ತೀನಿ ಅಂತ ಬಂದು ನನಗೆ ಏನ್ ಕೇಳ್ತೀವಿ. ಮಾತಾಡ್ಬೇಕಂದ್ರೆ ನಾವು ಈ ಕಲ್ಯಾಣ ಪಾರ್ಕಲ್ಲಿ ಬಂದಿದೀವಿ, ಜಾಲಿಯಾಗಿ ಆಟ ಆಡ್ತೀವಿ ಸಂಡೇ ಅಂದ್ಬಿಟ್ಟು. ಮತ್ತೆ ನಾಳೆ ನಮ್ಗಿನ್ನು ಫುಲ್ ಹಾಫ್ ಡೇ ಇರ್ತದೆ. ಮತ್ತೆ ಮಂಗಳವಾರ ನಮ್ಗೆ 24 ಇಂದ ತಗೊಂಡು ಏಪ್ರಿಲ್ 7 ತನಕ ಎಕ್ಸಾಮ್ ಇರ್ತದೆ ಅಷ್ಟೇ. ಎಕ್ಸಾಮ್ ಇಟ್ಕೊಂಡು ಹೋದಾಗ ಆಟ ಆಡ್ತಿದ್ಯಲ್ಲ ಇಲ್ಲಿ. ಇವತ್ತು ಸಂಡೇ ಅಲ್ಲ, ಅಂದ್ರೆ ಮಂಡೇ ಎಕ್ಸಾಮ್ ಫಸ್ಟ್ ಇಲ್ಲ. ಸಬ್ಜೆಕ್ಟ್ ಅಂತೂ ಕನ್ನಡ. ಕನ್ನಡ ಅಂತೂ ಫುಲ್ ಈಸಿ, ಆರಾಮಾಗಿ ಓದ್ಕೊಂಡಿದೀವಿ ನಾವು. ನಮ್ಗೆ ಕನ್ನಡದ ಕಂದ ಟೆನ್ಷನ್ ಇಲ್ಲ. ಈ ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಯಾಕಂದ್ರೆ ಕೆಲಗಿಲ್ ಉಲ್ಟಾ ಸೀದಾ ಮಾತಾಡ್ಬಿಟ್ರೆ ಉಲ್ಟಾ ಅವ್ರಿಗೆ ಬೈಯೋಕ್ಕೂ ಆಗಲ್ಲ, ಹೊಡಿಯೋಕ್ಕೂ ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅನ್ನಿಸ್ಕೊಂಬರ್ಬೇಕಾಗತ್ತೆ. ಸೊ ಸಣ್ಣ ಮಕ್ಳ ಕೈಯಲ್ಲಿ ಅನ್ಸ್ಕೊಂಡು ಬರೋದು ಒಂದು ಸ್ವಲ್ಪ ಬೇಸರಾಗತ್ತೆ. ಆಯ್ತಾ, ನಿಮ್ಮ ಹೆಸರು ಕೇಳ್ಬೋದಾ? ಮೋಹನ್ಲಾಲ್. ಮ್ಯಾಮ್ ನಿಮ್ಮದು? ಪಿಂಕಿ. ಓಕೆ, ಇಬ್ಬರು ಲೈಕ್ ಪಾರ್ಟ್ನರ್ಸ್ ತಾನೆ? ಎಷ್ಟು ವರ್ಷದಿಂದ ಸರ್? ರೀಸೆಂಟಾಗಿ. ಸರ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಸರ್ ಲೈಫ್ ಹೇಗಿದೆ ಸರ್ ಮದುವೆ? ಮೇಡಮ್ ಲವ್ ಅಂತಿದ್ದಾರೆ. ಓಕೆ, ಏನೋ ಖುಷಿಯಾಗಿದ್ದೀರಲ್ವಾ ಮ್ಯಾಮ್? ಸರ್ ಮದುವೆ ಆದಮೇಲೆ ಲೈಫ್ ಹೇಗಿದೆ? ಸೂಪರ್ ಇದೆ. ಸರ್ ಏನಾದರೂ ಟಿಪ್ಸ್ ಕೊಡ್ತೀರಾ ಮದುವೆ ಆದವರಿಗೆ ಆಗೋರಿಗೆ? हिंदी में बता सकती हो? मेरे को हिंदी समझ आता है, मेरे सब्सक्राइबर को. शादी करे बाद में कुछ हाँ, कितने भी टिप्स दे तो भाई शादी कर सकता मतलब अप एंड डाउन होते रहते हैं ना फीलिंग्स पे. हाँ, रिलेशनशिप में कॉमन है. ನಾಚಿಕೊಂತವ್ರೆ ಪಿಂಕಿ ಅವರು. ಹೇಳ್ತೀರಾ? ಕುछ बोलना सकते हैं? कुछ कि शादी करना कोई चीज के शादी कर सको आप शादी करना लाइफ अच्छा है, बस अच्छे से जा रहा है. सो विश यू द हैप्पीस्ट मैरिड लाइफ सर. ಅಭಿಲಾಷ್. ಓಕೆ, ಥ್ಯಾಂಕ್ ಯು ಸರ್. ಹ್ಯಾವ್ ಎ ಗುಡ್ ಡೇ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಖುಷಿ ಆಗುತ್ತೆ ಕಪಲ್ಸ್ ನೋಡ್ರೆ. ನಿಮ್ಮ ಕಡೆ ಬೇಜಾರಾಗುತ್ತೆ ಅಷ್ಟೇ, ನಮ್ದಿಲ್ಲಲ್ಲ. ಭಾನುವಾರ ಬೆಳಗ್ಗೆ ಆರಾಮಾಗಿ ರೆಸ್ಟ್ ಮಾಡೋ ಬದಲು ಪಾರ್ಕಲ್ಲಿ ಬಂದು ವಾಕಿಂಗು ಜಾಗಿಂಗು ಮಾಡ್ತಿದ್ದೀರಾ. ನಿಜವಾಗ್ಲೂ ಫಿಟ್ನೆಸ್ ಬೇಕಾ? ಹೆಲ್ತ್ ಇನ್ನೂ ಬೇಕು. ಇಲ್ಲೇನು ಮಾಡ್ತಿದ್ದೀರಾ? ವಾಕಿಂಗ್ ಮಾಡೋ ಬದಲು ಮರದ ಹತ್ರ ನಿಂತ್ಕೊಂಡು ಏನೋ ಮಾಡ್ತಿದ್ರಲ್ಲ. ರುದ್ರಾಕ್ಷಿ ಗಿಡ ನೋಡೋಣ ಅಂತ ಬಂದ್ವಿ ಅಷ್ಟೇ. ಕಿತ್ಕೊಂಡ್ರಾ? ಕಿತ್ಕೊಂಡಿಲ್ಲ. ಅಲ್ಲ, ಒಂದು ನಿಜ ಹೇಳಿ, ಮರ ನೋಡ್ತಿದ್ದೀರಾ? ನಿಜವಾಗ್ಲೂ ನೀಕತ್ತಾ ನಿಮ್ಮ ಹೈಟಿಗೆ? ಇಲ್ಲ, ಟ್ರೈ ಮಾಡ್ತಾ ಇದೀನಿ ತಗೊಳಕ್ಕೆ. ಬಿಡಬೇಡಿ, ಹಾರಿ ಸಿಗೋ ತಗೋ ಬಿಡಬೇಡಿ. ಜೀವನದಲ್ಲಿ ನನ್ನ ಮಗನ್ ಭಯನೇ ಪಡ್ಬಾರ್ದು ಅಂದ್ಕೊಂಡಿದ್ದೆ ನಾನು. ಏನಾದ್ರು ಯಾಕೆ ಏನಾಯ್ತು ಗೊತ್ತಿಲ್ಲ. ಲೈಕ್ ಯಾವಾಗ
ಭಯ ಪಟ್ನು ಅವತ್ತಿಂದ ಲೈಫಲ್ಲಿ ಏನೋ ಸರಿ ಅನಿಸ್ತಿಲ್ಲ. ಲೈಕ್ ಏನೇ ಮಾಡಿದ್ರು ಉಲ್ಟಾ ಹೊಡಿತಿದೆ. ಒಳ್ಳೇದು ಮಾಡಕ್ ಹೋದ್ರು ಅದೇನು ಅಂತಾರಲ್ಲ, ಕಾಮ್ ಕರ್ನಾಗ ಆಯ್ತು ಕಾಣ್ ಹೋ ಜಾಯ್ ಅಂತಾರಲ್ಲ ಹಿಂಗೆ, ಅದೆಲ್ಲ ಹಂಗೆ. ಹೇಳಿ, ಇಂಟೆನ್ಷನ್ ಒಂದಿರತ್ತೆ, ಆಗ್ತಿರೋದು ಇನ್ನೊಂದಾಗಿರುತ್ತೆ. ನಿಮ್ಮ ಲೈಫಲ್ಲೂ ಹಂಗೆ ಆಗತ್ತ. ಕನ್ನಡಿ ನೋಡಿದಾಗ ಎಲ್ಲರೂ ಲೈಫಲ್ಲಿ ಇದಾಗತ್ತೆ, ನಿನ್ನ ಲೈಫಲ್ಲಿ ಅಷ್ಟೇ ಅಲ್ಲ. ಸಮಾಧಾನ ಮಾಡ್ಕೊ ಅಂತ ಹೇಳ್ಕೊಂಡು ಇಲ್ಲ. ನಮ್ಮ ಮಗನ್ ಬೇಜಾರಾಗ್ತಿದೆ ಬಿಟ್ರೆ ಸಮಾಧಾನ ಆಗ್ತಿಲ್ಲ. ಅದ್ಯಾಕೆ ಹಿಂಗೆ ಆಗೋದ್ನು ನಾನು ಏನು, ಟೈಮ್ ಹೀಲ್ಸ್ ಎವ್ರಿಥಿಂಗ್. ಇದನ್ನ ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಿದ್ದೆ. ಬಟ್ ನನ್ನ ಟೈಮ್ ಹಾಳಾದಾಗ ಇದನ್ನ ನೆನ್ಪು ಕೂಡ ಮಾಡ್ಕೊಂಡಿಲ್ಲ ನಾನು. ಸುಮ್ಮನೆ ಅನ್ನೆಸೆಸರಿ ಡ್ರಾಮಾಗಳನ್ನ ಆಡ್ಕೊಂಡು ಐ ಡಿಡ್ ಕಂಪ್ಲೀಟ್ಲಿ ಶಿಟ್ ಥಿಂಗ್ಸ್. ಐ ಹೋಪ್ ಎವ್ರಿಥಿಂಗ್ ವಿಲ್ ಗೆಟ್ ಫೈನ್ ಒನ್ ಡೇ. Again, I'll start my life like before only. The people who left me, the people who are with me, and the people who are going to come into my life. ಚೆನ್ನಾಗಿರ್ತೀವಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇವಾಗಂತೂ ನನ್ನ ಕೈಲಿ ಓಡೋಕ್ಕಲ್ಲ, ಜಾಗಿಂಗ್ ಅಲ್ಲ, ನಡೆಯೋಕ್ಕಲ್ಲ, ಎತ್ಕೊಳ್ಳೋಕೆ ಕೂಡ ಆಗ್ತಿಲ್ಲ. ಆ್ಯಂಡ್ ಐ ಆಮ್ ಡನ್. ಸೊ ರೂಮಿಗೆ ಬಂದಿದ್ದೀನಿ, ಐ ಮೀನ್ ರೂಮ್ ಕಡೆ ಹತ್ರ ಬಂದಿದ್ದೀನಿ. ಯಾಕೋ ಹೋಗೋಕೆ ಮನಸ್ಸಾಗ್ತಿಲ್ಲ, ಬಿಕಾಸ್ ಅವರೆಲ್ಲ ಮಲಗಿರ್ತಾರೆ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಲೆಟ್ ಇಟ್ ಬಿ. ಕೋರಮಂಗಲ ಫಸ್ಟ್ ಬ್ಲಾಕ್. ಫ್ರಮ್ ಹಿಯರ್ ಐ ವಾಂಟ್ ಟು ಬುಕ್ ರ್ಯಾಪಿಡೋ ಟು ಮೈ ರೂಮ್. ವಿಡಿಯೋನ ನೋಡಿದ್ದೀರ ಅಂದ್ಕೊತೀನಿ ಕಂಪ್ಲೀಟಾಗಿ. ಇಷ್ಟ ಆದರೆ ಲೈಕ್ ಮಾಡಿ. ಐನೋ ಸ್ವಲ್ಪ ಚೊಲೆ ಆಗಿರುತ್ತೆ, ಬೇರೆಯವ್ರಿಗೆ ಗೋಲ್ಡ್ ಕೇಳೋದು ಐನೋ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ನನಗೂ ಫೀಲ್ ಆಗಿದೆ. ಬಟ್ ಥಿಂಗ್ ಈಸ್, ತಲೆಯಲ್ಲಿ ಏನಿದೆ, ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನನಗೆ ನಾನೇ ಎಕ್ಸ್ಪ್ಲೈನ್ ಮಾಡ್ಕೊಳಕ್ ಆಗ್ತಿಲ್ಲ. ಸರಿ ಆಗುತ್ತೆ, ಮಾತಾಡಬೇಕು ಅನಿಸ್ತಿದೆ ನನಗೆ, ಬಟ್ ಯಾರೂ ಸಿಗ್ತಾ ಇಲ್ಲ. ಸೊ ಒಂದು ಪ್ರಯತ್ನದಲ್ಲಿದ್ದೀನಿ. ಡೆಫಿನೆಟ್ಲಿ ಇನ್ಮೇಲೆ ಕಂಟೆಂಟ್ ಹಾಕಿದ್ರೆ ಈ ಥರ ಚೊರೆ ಕಂಟೆಂಟ್ಗಳನ್ನ ಹಾಕಲ್ಲ. ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಒಂಥರ ಪ್ರೋತ್ಸಾಹ ಕೊಡೋದು, ಅನ್ನೋ ಥರ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಹ್ಯಾವ್ ಎ ಗುಡ್ ಡೇ.